ನಮಸ್ತೆ ವೀಕ್ಷಕರೇ, ನಿನ್ನ ಬಿಟ್ಟು ಹೇಗಿರಲಿ ವಿಧಿಯ ನಾಟಕ ಮುಂದುವರೆದ ಭಾಗ. ಸುಹಾಸ್ ಒಮ್ಮೆ ಈಗ ನಡೆದಿದ್ದು ನೆನಪು ಮಾಡಿಕೊಂಡು ಅವಳ ಮುಗ್ಧ ಮಾತಿಗೆ ನಗು ಜೊತೆಗೆ ಅಕ್ಕರೆಯೂ ಬಂದಿತು. ತನ್ನ ಪುಟ್ಟ ಹೆಂಡತಿ ಎಷ್ಟು ಮುಗ್ಧೆ ಅಂತ ಹಿಡಿತ ಬಿಗಿ ಮಾಡಿದ. ಮುದ್ದಾಡುವ ಮನಸ್ಸಾದರೂ ಮನಸ್ಸನ್ನು ಸ್ಥಿಮಿತಕ್ಕೆ ತಗೊಂಡು ಸುಮ್ಮನಾದ. ಇನ್ನು ಮಲಗಿದ ರೇಣು ಅವನ ಬಿಗಿ ಹಿಡಿತಕ್ಕೆ ಭಯದಿಂದ ನಿಧಾನಕ್ಕೆ ಮಿಸುಕಾಡಿದಳು. ಯಾಕೆ ನಿದ್ದೆ ಬರಲಿಲ್ವಾ? ಇಲ್ಲ ಅಂತ ತಲೆ ಆಡಿಸಿದಳು. ಪಕ್ಕದಲ್ಲಿ ಬೇಕಿದ್ರೆ ಮಲಗು ಎಂದು ಕೈ ಸಡಲಿಸಿದ. ಇಲ್ಲ ಅಂತ ಅವನ ಎದೆಯಲ್ಲಿ ಹುದುಗಿದಳು. ಮತ್ತೆ ಏನಾದರೂ ಹೇಳಿ ಕಳಿಸಿದ್ದಾರಾ ನಿನ್ನ ಅತ್ತೆಯರು? ಇಲ್ಲ, ನಿಮಗೆ ನಾನು ಇಷ್ಟನಾ ಇಲ್ಲ ಅಂತ ಗೊತ್ತಾಗಿಲ್ಲ. ನಿಮ್ಮಷ್ಟು ಓದು ಇಲ್ಲ ನಾನು, ಮುಜುಗರದಲ್ಲಿ ಮುಖ ಮುಚ್ಚಿಕೊಂಡು ಹೇಳಿದಳು. ಸುಹಾಸ್ ನಗುತ್ತಾ, ಇಲ್ಲ ರೇಣು, ಫಸ್ಟ್ ನೋಡಿದಾಗಲೇ ನೀನು ನನಗೆ ಇಷ್ಟ ಆಗಿದ್ದೀಯಾ. ನೀನಂದರೆ ಇಷ್ಟ ಕಣೆ, ಆದರೆ ನೀನು ಇನ್ನೂ ಸಣ್ಣ ಹುಡುಗಿಯಲ್ವಾ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಮಲಗು. ಗಂಡನಿಗೆ ನಾನು ಇಷ್ಟ ಅಂತ ಕೇಳಿ ಖುಷಿಯಾಗಿತ್ತು. ನಿಧಾನಕ್ಕೆ ಅವನ ಮುಖ ನೋಡಿದಳು. ಚಿಗುರು ಮೀಸೆಯ ಚೆಲುವ. ನಗುತ್ತಿದ್ದ ಸುಹಾಸ್ನ ನೋಡಿ ನಾಚಿ ತಲೆ ತಗ್ಗಿಸಿದಳು. ಪುಟ್ಟ ಹೆಂಡತಿಯ ನಾಚಿಕೆಯಿಂದ ಕೆಂಪಾದ ಮುಖ, ಅವಳ ತಲೆಯಿಂದ ಬರುತ್ತಿದ್ದ ಮಲ್ಲಿಗೆಯ ಕಂಪು, ಅವಳ ಮೈಯಿಂದ ಬರುತ್ತಿದ್ದ ಅವಳ ಊರಿನ ಮಣ್ಣಿನ ಸೊಗಡಿನ ವಾಸನೆ ಅವನನ್ನು ಪ್ರಚೋದಿಸುತ್ತಿತ್ತು. ಅಷ್ಟೇ ವೇಗವಾಗಿ ತನ್ನನ್ನು ಕಂಟ್ರೋಲ್ ಮಾಡಿಕೊಂಡ. ಅದು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಭಯ ಆಗುತ್ತಿದೆ. ನಿಧಾನಕ್ಕೆ ಹೇಳಿದಳು, ರೇಣು, ನೀನು ಹೆದರಬೇಡ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಮುಂದುವರಿಯಲ್ಲ ಪುಟ್ಟ. ಏನು ಯೋಚಿಸದೆ ಮಲಗು. ಗಂಡನ ಬಿಸಿ ಅಪ್ಪುಗೆಯಲ್ಲಿ ನಿದ್ದೆ ಹೋಗಿದ್ದಳು. ಅವಳದ್ದೇ ಯೋಚನೆಯಲ್ಲಿ ಬೆಳಗಿನಿಂದ ಆದ ಸುಸ್ತಿಗೋ ಇಬ್ಬರೂ ನಿದ್ದೆ ಹೋಗಿದ್ದರು. ಬೆಳಗಿನ ಜಾವ ಎಚ್ಚರ ಆಗಿತ್ತು ಅವನಿಗೆ. ಮುದ್ದಾದ ಮಗುವೊಂದು ಎದೆ ಮೇಲೆ ಮಲಗಿದಂತೆ ಅನಿಸಿತು. ಅವಳಿಗೆ ತಿಳಿಯದಂತೆ ಅವಳ ಮುಂಗುರುಳನ್ನು ಸರಿಸಿ ಹಣೆಗೆ ಸಿಹಿ ಮುತ್ತು ನೀಡಿ ನಿಧಾನಕ್ಕೆ ಪಕ್ಕದಲ್ಲಿ ಮಲಗಿಸಿ ನೀರು ಕುಡಿದು ಬಾತ್ರೂಮಿಗೆ ಹೋಗಿ ಬಂದಿದ್ದ. ಅಲ್ಲ, ನಾನು ಎಷ್ಟು ಇವಳಿಂದ ದೂರ ಇರಬೇಕು ಅನಿಸಿದ್ರೂ ಈ ಹಾಳಾದ ಮನಸ್ಸು ಅವಳೆಡೆಗೆ ಹೋಗುತ್ತಿದೆ. ಅವಳನ್ನು ನೋಡ್ತಾ ಹೇಳಿದ, ಇಲ್ಲ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇವಳನ್ನು ದೂರ ಮಾಡಬೇಕು. ಇಲ್ಲ, ಅವಳು ನನ್ನ ಹೆಂಡತಿ ನನಗೆ ಬೇಕು. ಅವಳು ನನಗೆ ಬೇಕು. ಇಲ್ಲ, ಅವಳಿಗೆ ನನ್ನಿಂದ ಮೋಸ ಆಗುತ್ತೆ. ನೀನು ಅವಳಿಂದ ದೂರ ಇರೋದೇ ಸರಿ. ಮನಸ್ಸು ಎರಡೆರಡು ರೀತಿ ಮಾತನಾಡಿ ಅವನನ್ನು ತೂಗುಗತ್ತಿಯ ಮೇಲೆ ನಿಲ್ಲಿಸಿ ನಗತೊಡಗಿತು. ಈ ಮನಸ್ಸಿನ ತೂಗುಯ್ಯಾಲೆಯಲ್ಲಿ ರೋಸಿ ಪಕ್ಕದಲ್ಲಿದ್ದ ಮಡದಿಯನ್ನು ನೋಡಿ ಅವಳ ಮುಗ್ಧ ನಗು, ಮಾತು ಎಲ್ಲ ನೆನಪಾಗಿತ್ತು. ಮನಸ್ಸು ಅವಳೆಡೆಗೆ ಹೆಚ್ಚು ತೂಗಿ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿಕೊಂಡು, ಸಾರಿ ರೇಣು, ಯಾಕೋ ನಿನ್ನ ಬಿಡೋಕ್ಕೆ ಮನಸ್ಸು ಆಗುತ್ತಿಲ್ಲ ಕಣೆ. ನೀನು ನನ್ನವಳು, ನನ್ನ ಹೆಂಡತಿ. ಮೆಲ್ಲಗೆ ಅವಳ ಕೆನ್ನೆಗೆ ಸಿಹಿ ಮುತ್ತು ನೀಡಿ ಅವಳನ್ನು ತಬ್ಬಿಕೊಂಡು ಮಲಗಿದ. ಅವನು ಮಾಡಿದ ಪ್ರತಿಜ್ಞೆ ಅಲ್ಲಿಯೇ ಮುರಿದು ಬಿದ್ದಿತು. ಬೆಳಗ್ಗೆ 7:15 ಆದರೂ ಇಬ್ಬರಿಗೂ ಎಚ್ಚರ ಆಗಿರಲಿಲ್ಲ. ವಾರದಿಂದ ಮದುವೆಯ ಓಡಾಟದಿಂದ ಇಬ್ಬರಿಗೂ ನಿದ್ದೆ ಇರಲಿಲ್ಲ. ಹಾಗಾಗಿ ಇವತ್ತು ಇಬ್ಬರಿಗೂ ಜೋರು ನಿದ್ದೆ, ಜೊತೆಗೆ ಒಲಿದ ಮನಸ್ಸುಗಳು ಹತ್ತಿರ ಇರೋದರಿಂದ ಅರಿವಿಲ್ಲದಷ್ಟು ಆವರಿಸಿಕೊಂಡಿದ್ದಳು ನಿದ್ರಾದೇವಿ. ಬಾಗಿಲು ಬಡಿದ ಶಬ್ದಕ್ಕೆ ಇಬ್ಬರಿಗೂ ಎಚ್ಚರ ಆಗಿತ್ತು. ಸುಹಾಸ್ಗೆ ಬಾಗಿಲು ಬಡಿದಿದ್ದು ಯಾರು ಅಂತ ಗೊತ್ತಾಗಿರೋದರಿಂದ ಅಲ್ಲಾಡದೆ ಸುಮ್ಮನೆ ಮಲಗಿದ್ದ. ರೇಣು ನಿಧಾನಕ್ಕೆ ಕಣ್ಣು ಬಿಟ್ಟು ಗಂಡನ ನೋಡಿದಳು. ಇನ್ನೂ ನಿದ್ದೆಯಲ್ಲಿ ಇದ್ದಾನೆ ಅಂದ್ಕೊಂಡು ಅವನ ಕೆನ್ನೆ ಸವರಿ ಅವನನ್ನೇ ನೋಡುತ್ತಾ ಮಲಗಿದಳು. ಮತ್ತೊಮ್ಮೆ ಬಾಗಿಲ ಶಬ್ದ ಆದಾಗ ನಿಧಾನಕ್ಕೆ ಅವನಿಂದ ಬಿಡಿಸಿಕೊಂಡು ಬಾಗಿಲು ತೆರೆದಳು. ಹೊರಗೆ ಇಬ್ಬರು ಅತ್ತೆಯರು ಇವಳನ್ನೇ ನೋಡುತ್ತಿದ್ದರು. ರಾತ್ರಿ ನಾವು ಹೇಗೆ ಕಳಿಸಿದ್ವೋ ಹಾಗೇ ಇದ್ದಳು. ಇಬ್ಬರ ಕಣ್ಣಲ್ಲಿ ನಿರಾಸೆ ಆಯಿತು. ರೇಣು ಟೈಮ್ ನೋಡಿ, ಅಯ್ಯೋ ಗಡಿಯಾರ ನೋಡೇ ಇಲ್ಲ ಅತ್ತೆ, ಇಷ್ಟೊಂದು ಸಮಯ ಆಗಿದೆ ಅಂತ ಸಂಕೋಚದಲ್ಲಿ ಹೇಳಿ ತಲೆ ತಗ್ಗಿಸಿದಳು. ಸುಮ ಮಗನ ಕಡೆ ಒಮ್ಮೆ ನೋಡಿದರು. ಅವನು ಮಗ್ಗುಲು ತಿರುಗಿ ಮಲಗಿರೋದು ಕಾಣಿಸಿತು. ಪರವಾಗಿಲ್ಲ ರೇಣು, ನಿದ್ದೆ ಬಂದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗು. ಇಲ್ಲ ಅತ್ತೆ, ಕ್ಷಮಿಸಿ, ಬನ್ನಿ ಹೋಗೋಣ. ಕವಿತಾ, ಇಲ್ಲ ರೇಣು, ನೀನು ಫ್ರೆಶ್ ಆಗಿ ಸ್ನಾನ ಮಾಡಿ ಬಾ, ಏನೂ ಲೇಟ್ ಆಗಿಲ್ಲ. ರೇಣುಗೆ ನಾಚಿಕೆ ಆಗಿತ್ತು. ಅತ್ತೆ ಬಂದು ಎಬ್ಬಿಸೋ ಅಷ್ಟು ನಿದ್ದೆ ಮಾಡಿದ್ದೀನಲ್ಲ. ಊರಲ್ಲಿ ಇರುವಾಗ ಮುಂಜಾನೆ ಎದ್ದು ಇಷ್ಟೊತ್ತಲ್ಲಿ ಗದ್ದೆಗೆ ಹೋಗಿ ಆಗಿರುತ್ತಿತ್ತು. ಇಲ್ಲಿಗೆ ಬಂದು ಸೋಂಬೇರಿ ಆಗಿದ್ದೀನಿ. ತನ್ನ ತಲೆಗೆ ಮೊಟಕಿಕೊಂಡು ಸ್ನಾನಕ್ಕೆ ಹೋದಳು. ಸುಹಾಸ್ ಅಮ್ಮನ ಕಣ್ಣಲ್ಲಿ ಇದ್ದ ನಿರಾಸೆ ನೋಡಿ ನೋವು ಆಗಿತ್ತು. ಮನಸ್ಸಲ್ಲೇ, ಅಮ್ಮ, ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು ಅಮ್ಮ.
ಒಂದೇ ದಿನದಲ್ಲಿ ಎಲ್ಲ ಆಗಲ್ಲ. ಸ್ನಾನ ಮುಗಿಸಿ ಅತ್ತೆ ಕೊಡಿಸಿದ ಒಂದು ಚೂಡಿದಾರ ಹಾಕಿಕೊಂಡು ಅವಸರದಲ್ಲಿ ಹೊರಗೆ ಬಂದಿದ್ದಳು. ಬಿಸಿ ನೀರಿನಲ್ಲಿ ಮಾಡಿದ ಸ್ನಾನದಿಂದ ಈಗ ತಾನೇ ಅರಳಿದ ತಾವರಿಯಂತೆ ಕೆಂಪಾಗಿ ಕಾಣುತ್ತಿದ್ದಳು. ಸುಹಾಸ್ ಅವಳನ್ನೇ ನೋಡುತ್ತಾ ಮೈ ಮರೆಯುತ್ತಿದ್ದ. ಹುಡುಗಿ ಲೇಟ್ ಆಯ್ತು ಅಂತ ಹುಡುಗನ ಕಡೆ ನೋಡದೆ ತಲೆ ಒರೆಸಿ ಒಂದು ಸಣ್ಣ ಕ್ಲಿಪ್ ಹಾಕಿಕೊಂಡು ಕೆಳಗೆ ಓಡಿ ಹೋಗಿತ್ತು. ಸುಹಾಸ್ ಅವಳ ಅವಸರ ನೋಡಿ, ಅಯ್ಯೋ ನನ್ನ ಕಡೆ ನೋಡದೆ ಹೋಗಿಬಿಟ್ಟಳಲ್ಲ, ಒಳ್ಳೆ ಚೈಲ್ಡ್ ಸವಾಸ, ಸ್ವಲ್ಪನೂ ರೊಮ್ಯಾಂಟಿಕ್ಕೇ ಇಲ್ಲ, ತಲೆ ಚಚ್ಚಿಕೊಂಡ. ದೇವರಿಗೆ ಕೈ ಮುಗಿದು ಬರುವ ಶ್ಲೋಕ ಹೇಳಿಕೊಂಡು ಅವಸರದಲ್ಲಿ ಹೋಗಿ ಅತ್ತೆ ಎದುರು ನಿಂತಿದ್ದಳು. ಕ್ಷಮಿಸಿ ಅತ್ತೆ, ನಾಳೆಯಿಂದ ಬೇಗ ಎದ್ದು ಅಂಗಳ ನಾನೇ ಸಾರಿಸುತ್ತೀನಿ, ಇವತ್ತು ಎಚ್ಚರ ಆಗಲೇ ಇಲ್ಲ, ಮುಜುಗರದಲ್ಲಿ ಹೇಳಿದಳು. ಕವಿತಾ ಸುಮತಿ ಅವಳ ಅವಸರ ನೋಡಿ ಮನಸಾರೆ ನಕ್ಕಿದರು. ರೇಣುಕಾ, ಏನೂ ಲೇಟ್ ಆಗಿಲ್ಲ, ಎಲ್ಲರೂ ಹೋಗೋಕ್ಕೆ ಇನ್ನೂ ಟೈಮ್ ಇದೆ, ಬಾ ಕುಳಿತುಕೋ. ತರಕಾರಿ ಹೆಚ್ಚುತ್ತಿದ್ದ ಕವಿತಾ ಪಕ್ಕದಲ್ಲಿ ಕೂರಿಸಿಕೊಂಡಳು. ಕೊಡಿ ಅತ್ತೆ, ನಾನೇ ಹೆಚ್ಚುತ್ತೀನಿ. ಪರವಾಗಿಲ್ಲ, ಸುಮ್ಮನೆ ಇರು, ಈಗಿನ್ನೂ ಮದುವೆ ಆಗಿದ್ದೀಯಾ, ಇವೆಲ್ಲ ಮುಂದೆ ಮಾಡಬಹುದು. ನನ್ನ ಮೇಲೆ ಕೋಪನ ಲೇಟಾಗಿ ಎದ್ದೆ ಅಂತ? ಹಾಗೇನೂ ಇಲ್ಲ ಕಣೆ, ಮದುವೆ ಆಗಿ 1 ತಿಂಗಳು ಜಾಲಿಯಾಗಿ ಇರಬೇಕು, ಆಮೇಲೆ ಇದ್ದೇ ಇದೆ ಇವೇ ಕೆಲಸಗಳು. ಇದು ನಾನು ಹೇಳಿಲ್ಲಮ್ಮ, ನಮ್ಮ ಅತ್ತೆ ನಾನು ಮದುವೆ ಆದಾಗ ಹೇಳಿದ್ದು, ಅದನ್ನು ನಾನು ನಿನಗೆ ಹೇಳುತ್ತಿರೋದು. ಇಬ್ಬರು ಅಕ್ಕ ತಂಗಿಯರು ನಕ್ಕಿದರು. ಸುಮ ಕಣ್ಣಲ್ಲಿ ತಂಗಿಗೆ ಸನ್ನೆ ಮಾಡಿದರು. ಕವಿತಾ ನಿಧಾನಕ್ಕೆ, ರೇಣು, ನಿನ್ನೆ ನಾನು ಹೇಳಿದ್ದು ಎಲ್ಲ ಮಾಡಿದ್ಯಾ? ರೇಣು ಪಾಠ ಒಪ್ಪಿಸುವಂತೆ, ಹ್ಞೂ ಅತ್ತೆ, ನಿನ್ನೆ ಅವರಿಗೆ ಫಸ್ಟ್ ನಾನೇ ಮಾತನಾಡಿಸಿದೆ. ಹಾಲು ಇಬ್ಬರು ಸೇರಿ ಕುಡಿದ್ವಿ, ಆಮೇಲೆ ಅವರ ಎದೆ ಮೇಲೆ ಮಲಗಿದೆ ಅತ್ತೆ. ಮತ್ತೆ ತುಂಬ ಹೊತ್ತು ಇಬ್ಬರು ಮಾತಾಡಿದ್ವಿ, ನಾಚಿಕೆಯಲ್ಲಿ ನುಲಿಯುತ್ತಾ ಹೇಳಿದಳು. ಅಕ್ಕ ತಂಗಿಯರು ತಲೆ ಚಚ್ಚಿಕೊಂಡರು. ಹುಡುಗ, ಅವನಿಗೆ ಏನು ಹೇಳಲು ಆಗಲ್ಲ, ಇವಳಿಗೆ ಎಲ್ಲ ಹೇಳಬೇಕು. ಕವಿತಾ, ನೋಡು ರೇಣು, ಈಗಲೇ ನೀನು ನಿನ್ನ ಗಂಡನನ್ನು ಒಲಿಸಿಕೊಳ್ಳಬೇಕು, ಅದು ಪ್ರೀತಿಯಿಂದ. ಅವನ ಎಲ್ಲ ಕೆಲಸ ನೀನೇ ಮಾಡು, ಅವನ ಬೇಕು ಬೇಡ ಎಲ್ಲ ತಿಳಿದುಕೋ. ಈಗ ನೀನು ಅವನ ಹಿಂದೆ ಮುಂದೆ ತಿರುಗಿದರೆ ಮುಂದೆ ಅವನು ನಿನ್ನ ಹಿಂದೆ ಮುಂದೆ ತಿರುಗುತ್ತಾನೆ. ಅಂದರೆ ಅವರನ್ನು ಅಮ್ಮೋರು ಗಂಡ ಮಾಡಿಕೊಳ್ಳಬೇಕಾ? ನಮ್ಮ ಊರಲ್ಲಿ ಹೆಂಡತಿ ಮಾತು ಕೇಳಿದರೆ ಮಗನಿಗೆ ಬೈಯೋರು, ನೀವು ನೋಡಿದರೆ ಹೀಗೆಲ್ಲ ಹೇಳ್ತಿದ್ದೀರಾ? ಕವಿತಾ, ಮತ್ತೆ ನಿನ್ನಂಥ ಬುದ್ಧುಗಳಿಗೆ ಇನ್ನು ಎಷ್ಟು ಬಿಡಿಸಿ ಹೇಳಬೇಕು? ಅದು ಬಿಡು, ನಿನ್ನೆ ಒಂದು ಮುತ್ತು ಆದರೂ ಅವನು ನಿನಗೆ ಕೊಟ್ನಾ, ಇಲ್ಲ ನೀನು ಕೊಟ್ಯಾ? ಸ್ವಲ್ಪ ಜೋರಾಗಿ ಕೇಳಿದರು. ರೇಣು ಮುಖ ಸಣ್ಣಗೆ ಮಾಡಿಕೊಂಡು, ಇಲ್ಲ ಅತ್ತೆ, ಅದಕ್ಕೆ ಹೇಳ್ತಿರೋದು, ಗಂಡನ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ. ಈಗ ಕಾಫಿ ಕೊಡ್ತೀನಿ, ಅದನ್ನು ಕೊಟ್ಟು ಅವನಿಂದ ಒಂದು ಮುತ್ತು ತಗೊಂಡು ಬಾ. ರೇಣು ಹೆದರಿ ಸುಮನ ಕಡೆ ನೋಡಿದಳು. ಅವಳು, ನನ್ನ ತಂಗಿಯ ಮಾತಿಗೆ ನನಗೆ ಒಪ್ಪಿಗೆ ಇದೆ ಅನ್ನೋ ರೀತಿ ನೋಡಿ ಯುದ್ಧಕ್ಕೆ ಕಳಿಸುವಂತೆ ಸುಮತಿ ರೇಣು ಕೈಗೆ ಕಾಫಿ ಕೊಟ್ಟು ಕಳುಹಿಸಿದರು. ಯುದ್ಧಕ್ಕೆ ಕಳಿಸುವಂತೆ ಸುಮತಿ ರೇಣು ಕೈಗೆ ಕಾಫಿ ಕೊಟ್ಟು ಕಳುಹಿಸಿದಳು. ಕಾಫಿಗಾಗಿ ಕೆಳಗೆ ಬಂದಿದ್ದ ಸುಹಾಸ್ಗೆ ಅವರ ಮಾತೆಲ್ಲ ಕೇಳಿಸಿತ್ತು. ನಗುತ್ತಾ ಒಳ್ಳೆ ಅತ್ತೆ ಸೊಸೆಯರು ಅಂತ ಮೇಲೆ ಹೋಗಿದ್ದ. ಅವಳು ಬರುವಷ್ಟರಲ್ಲಿ ಸ್ನಾನ ಮಾಡಿ ಕುಳಿತಿದ್ದ. ಸೀದಾ ಬಂದವಳೆ ಸುಹಾಸ್ಗೆ ಕಾಫಿ ಕೊಟ್ಟು ಅವನ ಪಕ್ಕ ಕುಳಿತಳು. ಜಾಣ ಸುಹಾಸ್ ಬೇಗ ಕಾಫಿ ಕುಡಿದು ಅಲ್ಲಿಂದ ಎದ್ದು ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಆಫೀಸ್ ವರ್ಕ್ ಮಾಡುತ್ತಾ ಕುಳಿತ. ರೇಣುಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆರೆದುಕೊಂಡು ಅತ್ತೆಯರ ಮುಂದೆ ನಿಂತಳು. ಕವಿತೆಗೆ ಅವಳ ಮುಖ ಭಾವದಿಂದಲೇ ಗೊತ್ತಾಗಿತ್ತು, ಹೇಳಿದ ಕೆಲಸ ಆಗಿಲ್ಲ ಅಂತ. ಹೋಗ್ಲಿ ಬಿಡು ರೇಣು, ಇಡೀ ದಿನ ನಿನ್ನ ಕೈಯಲ್ಲಿದೆ, ಯಾವಾಗಲಾದರೂ ಸರಿ ನಾನು ಹೇಳಿದ ಕೆಲಸ ಮಾಡು. ಈಗ ತಿಂಡಿ ತಿಂದು ಅವನ ಎದುರೇ ಇರಬೇಕು ನಿನ್ನ ರೂಮಲ್ಲಿ. ಮುಖ ಅರಳಿಸಿ ಸರಿ ಅತ್ತೆ ಅಂತ ಸುಮಾ ಜೊತೆಗೆ ಅಡುಗೆ ತಿಂಡಿ ರೆಡಿ ಮಾಡಲು ಹೋದಳು. ಕವಿತಾ ಎಂಥ ಮುಗ್ಧ ಹುಡುಗಿ ಇವಳು ಮನಸ್ಸಿನಲ್ಲೇ ಅಂದುಕೊಂಡಳು. ಎಲ್ಲರ ಜೊತೆಗೆ ತಿಂಡಿ ಮುಗಿಸಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮತ್ತೆ ರೂಮ್ ಸೇರಿದ ಸುಹಾಸ್ ಅತ್ತೆಯರ ಜೊತೆ ಅಡುಗೆ ಕೆಲಸ ಮುಗಿಸಿ ತನ್ನ ಗಂಡನ ಅರಸಿ ರೂಮಿಗೆ ಬಂದಿದ್ದಳು. ರೇಣು ಬರುತ್ತಿರುವ ಸೂಚನೆ ಅವಳ ಕಾಲ್ಗೆಜ್ಜೆಯಿಂದ ಅವನಿಗೆ ಸಿಕ್ಕಿತು. ಮತ್ತೆ ಲ್ಯಾಪ್ಟಾಪ್ ಆನ್ ಮಾಡಿ ಕುಳಿತಿದ್ದ. ಬೆಳಗ್ಗೆಯಿಂದ ಒಂದೂ ಮಾತನಾಡದ ಗಂಡನ ಹತ್ತಿರ ಬಂದಿದ್ದ ರೇಣು ಗಂಡ ಇಯರ್ಫೋನ್ನಲ್ಲಿ ಬ್ಯುಸಿ ಇರೋದನ್ನು ನೋಡಿ ಅಲ್ಲೇ ಸೋಫಾ ಮೇಲೆ ಕುಳಿತಳು. ಕಿರು ಕಣ್ಣಿನಲ್ಲಿ ಅವಳನ್ನು ನೋಡಿ ಮುಗುಳು ನಕ್ಕಿದ್ದ. ಗಂಡನಿಗಾಗಿ ಕಾದು ಕಾದು ಅಲ್ಲೇ ನಿದ್ದೆ ಹೋಗಿದ್ದಳು. ಸುಮಾ ಊಟಕ್ಕೆ ಕರೆಯಲು ಬಂದಿದ್ದರು. ಅವನು ಕೆಲಸ ಮಾಡುತ್ತಿದ್ದದ್ದು ಅವಳು ಮಲಗಿದ್ದು ನೋಡಿ ನಗುತ್ತಾ ಚಿನ್ನು ರೇಣು ಕರ್ಕೊಂಡು ಊಟಕ್ಕೆ ಬಾ ಅಂತ ಹೇಳಿ ಹೋಗಿದ್ದರು.
ರೇಣು ರೇಣು ಏಳು. ಗಾಢ ನಿದ್ದೆಯಲ್ಲಿ ಇದ್ದ ರೇಣು ಗಾಬರಿಯಾಗಿ ಎದ್ದಿದ್ದಳು. ರೀ, ಅದು ನಿಮ್ಮನ್ನು ಕಾಯುತ್ತಾ ಹಾಗೆ ನಿದ್ದೆ ಹೋದೆ, ಗೊತ್ತೇ ಆಗಲಿಲ್ಲ. ಸುಹಾಸ್ ಹುಬ್ಬು ಏರಿಸಿ, ನನಗೆ ಯಾಕೆ ಕಾಯುತ್ತಿದ್ದೆ? ಅದು ಅತ್ತೆ ಹೇಳಿದ್ರು, ನಿಮಗೆ ತಕ್ಷಣ ಏನು ಹೇಳುತ್ತಿದ್ದೆ ಅಂತ ನೆನಪಾಗಿ ನಾಚಿಕೆಯಿಂದ ಅಲ್ಲಿಂದ ಓಡಿ ಹೋಗಿದ್ದಳು. ಊಟ ಮುಗಿಸಿ ರೂಮ್ ಸೇರಿದ ಸುಹಾಸ್ ಮತ್ತೆ ಅದೇ ಕೆಲಸ ಶುರು ಮಾಡಿದ. ರೇಣು ಅದನ್ನೇ ನೋಡಿ, ಅಯ್ಯೋ, ಅತ್ತೆ ಹೇಳಿದ್ದು ಮಾಡೋಕ್ಕೆ ಆಗುತ್ತಾ ಇಲ್ವಾ ಅಂತ ಅವನನ್ನು ನೋಡುತ್ತಾ ಕುಳಿತಿದ್ದಳು. ಸುಹಾಸ್ ಆದರೂ ಎಷ್ಟು ಅಂತ ನಾಟಕ ಮಾಡುತ್ತಾನೆ. ಸಾಕಾಗಿ ಹಾಸಿಗೆ ಮೇಲೆ ಉರುಳಿದ. ಇದೇ ಸಮಯಕ್ಕೆ ಕಾಯುತ್ತಿದ್ದ ರೇಣು ನಿಧಾನಕ್ಕೆ ಅವನ ಹತ್ತಿರ ಬಂದು ಕಣ್ಣು ಮುಚ್ಚಿ ಮಲಗಿದವನ ಕೆನ್ನೆಗೆ ಮುತ್ತು ಕೊಟ್ಟು ನಾಚಿಕೆ ಆಗಿ ಅಲ್ಲಿಂದ ಓಡಲು ನೋಡಿದಳು. ಆದರೆ ಸುಹಾಸ್ ಕೈಗೆ ಸಿಕ್ಕಿ ಬಿದ್ದು ರೀ ಬಿಡಿ ಎಂದು ಕೊಸರಿಸಿಕೊಂಡಳು. ಏನು ಮಾಡಿದೆ ಹೇಳಿ ಹೋಗು. ತುಂಟಾಟ ಶುರು ಮಾಡಿದ. ನಾಚಿಕೆಯಿಂದ ಕೆಂಪಾದ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ಕೇಳಿದ. ನೆಲ ನೋಡುತ್ತಾ, ಅದು ಅತ್ತೆ ಹೇಳಿದ್ರು, ನಿಮಗೆ ಒಂದು ಮುತ್ತು ಕೊಟ್ಟು ಬಾ, ಅದಕ್ಕಾಗಿ ಬೆಳಗ್ಗೆಯಿಂದ ಕಾಯುತ್ತಿದ್ದೆ, ಈಗ ಅದನ್ನು ಕೊಟ್ಟೆ, ನಾಚಿಕೆಯಿಂದ ಹೇಳಿದಳು. ಹುಡುಗಿಯ ಧೈರ್ಯ ನೋಡಿ ಅವಳ ಮುದ್ದು ಮುಖ ನೋಡುತ್ತಾ ನಿಂತಿದ್ದ. ಇದೇ ಸರಿಯಾದ ಸಮಯ ಅಂತ ಇನ್ನೊಂದು ಕೆನ್ನೆಗೆ ಮುತ್ತು ಕೊಟ್ಟು ಅಲ್ಲಿಂದ ತಪ್ಪಿಸಿಕೊಂಡಿದ್ದಳು. ಸುಹಾಸ್ಗೆ ಹಕ್ಕಿಯಂತೆ ಆಕಾಶದಲ್ಲಿ ತೇಲೋ ಅನುಭವ ಬಂದಿತ್ತು. ಯಾಕೆ ಈ ಹುಡುಗಿ ನನ್ನ ಇಷ್ಟು ಕಾಡಿಸುತ್ತಾಳೆ? ಆದರೂ ಯಾಕೋ ಅವಳು ನನಗೆ ಮುದ್ದು ಜಾಸ್ತಿ ಆಗುತ್ತಿದ್ದಾಳೆ. ಅವಳದ್ದೇ ಯೋಚನೆಯಲ್ಲಿ ಮಲಗಿದ. ರೇಣು ಅತ್ತೆಯರ ಹತ್ತಿರ ಹೋಗಿ, ನೀವು ಒಂದು ಹೇಳಿದ್ರಿ, ನಾನು 2 ಮುತ್ತು ಕೊಟ್ಟು ಬಂದೆ ಅಂತ ಯುದ್ಧ ಗೆದ್ದ ಸಂಭ್ರಮ ನಾಚಿಕೆಯಲ್ಲಿ ಹೇಳಿದಳು. ಅಕ್ಕ ತಂಗಿಯರು ಅವಳ ನಾಚಿಕೆ ನೋಡಿ ನಗಾಡಿದರು. ಸುಮಾ ಅವಳನ್ನು ಅಪ್ಪಿಕೊಂಡು, ಊಟ ಕೆಲವು ಪರ್ಸ್ನಲ್ ಮಾತುಗಳು ಯಾರ ಜೊತೆಗೂ ಶೇರ್ ಮಾಡಬಾರದು. ಪರ್ಸ್ನಲ್ ಅಂದರೆ ಕವಿತಾ, ದಂಪತಿಗಳ ನಡುವೆ ನಡೆಯುವ ಕೆಲವು ವೈಯಕ್ತಿಕ ವಿಚಾರಗಳನ್ನು ಯಾರತ್ರನೂ ಹೇಳಬಾರದು. ಈಗ ಹೋಗಿ ರೆಸ್ಟ್ ಮಾಡು. ಏನು ರೆಸ್ಟ್ ಮಾಡಕ್ಕ? ನಾನು ಹೋಗಲ್ಲ, ಅವರು ಅಲ್ಲೇ ಇದ್ದಾರೆ. ನಿನ್ನ ಗಂಡ ಕಣೆ, ಬೆಳಗ್ಗೆ ಹೇಳಿದ ಪಾಠ ಅಷ್ಟು ಬೇಗ ಮರೆತು ಬಿಟ್ಟ? ಅವನ ಕೈ ಮುಷ್ಟಿಯಲ್ಲಿ ಹಿಡಿದುಕೋ ಅಂದರೆ ಹೆದರುತ್ತಾಳೆ. ಹೋಗೆ, ಕವಿತಾ ಜೋರಾಗಿ ಹೇಳಿದರು. ರೇಣು ಕವಿತಾ ಮಾತಿಗೆ ಕಣ್ಣು ತುಂಬಿ ಸುಮಾ ಕಡೆ ನೋಡಿದಳು. ಸುಮಾ, ಬಾ ರೇಣು, ಇವಾಗ ಇಲ್ಲೇ ಇರು. ಕವಿ, ನೋಡಿಲ್ಲಿ ನನ್ನ ಸೊಸೆ ಕಣ್ಣಲ್ಲಿ ನೀರು ತರಿಸಿದೆ. ಅಯ್ಯೋ, ಗಂಡನ ಹತ್ತಿರ ಹೋಗು ಅಂದರೆ ಅಳೋ ಹುಡುಗಿ ಪ್ರಪಂಚದಲ್ಲಿ ಇವಳೊಬ್ಬಳೇ ಏನೋ. ನಾನು ತಮಾಷೆಗೆ ಜೋರಾಗಿ ಹೇಳಿದ್ದು ರೇಣು. ಕ್ಷಮಿಸಿ ಅತ್ತೆ, ಅದು ನೀವು ಜೋರಾಗಿ ಹೇಳಿದ್ರಿ ಅಲ್ಲ, ಸ್ವಲ್ಪ ಹೆದರಿದೆ. ಸರಿ, ಅದು ಬಿಡು, ನೀನು ಅಕ್ಕ ಜೊತೆಗೆ ಇರು, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಲ್ಲಿಂದ ಹೋದಳು ಕವಿತಾ. ಸುಮಾ ಮಲಗು ಅಂದರೂ ಇಲ್ಲ, ನನ್ನ ನಿದ್ದೆ ಆಗಿದೆ ಅಂತ ಅತ್ತೆ ರೂಮಲ್ಲಿ ಇದ್ದ ಕತೆ ಪುಸ್ತಕಗಳನ್ನು ಹಿಡಿದುಕೊಂಡು ಕುಳಿತಳು. ಸಂಜೆ ರಾತ್ರಿ ಗಂಡನ ಕಣ್ಣು ತಪ್ಪಿಸಿಕೊಂಡು ಓಡಾಡುತ್ತಿದ್ದಳು. ಸುಹಾಸ್ ತಂಗಿ ಜೊತೆಗೆ ಹರಟೆ ಹೊಡೆದು ಅವಳಿಗೆ ಪಾಠ ಮಾಡಿ ಮಲಗಲು ಹೋದನು. ಅರ್ಧ ಗಂಟೆಗೆ ಅವಳ ಗೆಜ್ಜೆ ಧ್ವನಿ ಕೇಳಿಸಿತು. ಪೂರ್ಣ ಚಂದಿರನ ನೋಡುತ್ತಿದ್ದವನು ಅವಳೆಡೆಗೆ ತಿರುಗಿದನು. ಎದೆ ಬಡಿತ ತನಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಪಾರದರ್ಶಕ ಪಿಂಕ್ ಕಲರ್ ಸೀರೆಯಲ್ಲಿ ಅವಳ ಮಾದಕವಾಗಿ ಕಾಣುತ್ತಿದ್ದಳು. ಕಣ್ಣುಗಳು ಅವಳಿಂದ 1 ಇಂಚು ಆಚೆ ಸರಿದಿರಲಿಲ್ಲ. ಇಬ್ಬರು ಅತ್ತೆಯರು ಸೇರಿ ಇವತ್ತು ನನ್ನ ಬ್ರಹ್ಮಚಾರ್ಯ ಹಾಳು ಮಾಡಬೇಕು ಅಂತಾನೆ ಅವಳನ್ನು ಅಷ್ಟು ಸುಂದರವಾಗಿ ಅಲಂಕರಿಸಿ ನನ್ನ ಮುಂದೆ ಕಳಿಸಿದ್ದಾರೆ, ಮನಸ್ಸಿನಲ್ಲಿ ಹೇಳಿಕೊಂಡ. ರೇಣು ಹಾಲಿನ ಲೋಟ ಸುಹಾಸ್ ಮುಂದೆ ನೀಡಿದಳು. ಅವಳ ಅಂದವನ್ನೇ ನೋಡುತ್ತಾ ಸುಹಾಸ್ ಅರ್ಧ ಲೋಟ ಹಾಲು ಕುಡಿದ. ಉಳಿದ ಹಾಲನ್ನು ಅವಳ ಮುಂದೆ ಹಿಡಿದ. ಮರು ಮಾತನಾಡದೆ ಕುಡಿದು ಗ್ಲಾಸ್ ಟೇಬಲ್ ಮೇಲೆ ಇಟ್ಟಳು. ಅವಳು ಸಣ್ಣದಾಗಿ ನಡುಗುತ್ತಿದ್ದಳು. ನಡುಗುವ ಕೈಯಿಂದ ಅವಳ ಮುಖ ಮೇಲೆತ್ತಿದ. ಅವಳು ಭಯದಿಂದ ನವಿರಾಗಿ ಕಂಪಿಸುತ್ತಿದ್ದಳು. ಆಗಲೇ ಅವನ ಸ್ಪರ್ಶಕ್ಕೆ ಮನಸೋತಿದ್ದ ಹುಡುಗಿ ಸುಹಾಸನ ಮಂದಹಾಸದ ಮೊಗ ನೋಡಿ ನಾಚಿಕೆಯಿಂದ ಕಣ್ಣು ಕೆಳಗೆ ಮಾಡಿದಳು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.